ಹೊಟ್ಟೆ ಹಸಿವಿನಿಂದ ನನ್ನ ಇಬ್ಬರು ಮಕ್ಕಳು ಅಳುವುದಕ್ಕೆ ಶುರು ಮಾಡಿದ್ರು. ನನ್ನ ಹೆಂಡತಿ ನನ್ನ ಮುಖವನ್ನ ನೋಡ್ತಾ ದುಃಖದಿಂದ ಹೇಳಿದ್ಲು, ಹೀಗೆ ಇದ್ರೆ ಹೇಗ್ರಿ ನಮ್ಮ ಜೀವನ? ಪಕ್ಕದ ಅಂಗಡಿಯಿಂದ ಅಕ್ಕಿನ ಸಾಲ ತಂದಿದ್ದೆ, ಅದು ಕೂಡ ಮುಗ್ದೋಯ್ತು. ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ಸರೋಜಾ, ನಾನೇನು ಮಾಡ್ಲಿ ಹೇಳು? ಎಷ್ಟೋ ಕಡೆ ಹೋಗಿ ಇಂಟರ್ವ್ಯೂ ಕೊಟ್ಟು ಬರ್ತೀನಿ, ಒಂದು ಕಡೆನೂ ಸೆಲೆಕ್ಟ್ ಆಗ್ತಿಲ್ಲ. ನೋಡು, ನನ್ನ ಹತ್ರ ಈ 50 ರೂಪಾಯಿ ಇದೆ. ಇದರಲ್ಲಿ ಪಕ್ಕದ ಅಂಗಡಿಗೆ ಹೋಗಿ ಬ್ರೆಡ್ ತಗೊಂಡು ಬಂದು ಮಕ್ಕಳಿಗೆ ತಿನ್ಸು. ನೋಡು, ಇವತ್ತು ಒಂದು ಕಡೆ ನನಗೆ ಇಂಟರ್ವ್ಯೂ ಕರೆದಿದ್ದಾರೆ. ನನಗೊಂದು ಜೊತೆ ಬಟ್ಟೆನ ಕೂಡ ಐರನ್ ಮಾಡ್ಕೊಡು. ಆ ದೇವರ ದಯೆಯಿಂದ ಈ ಕೆಲಸ ಏನಾದ್ರೂ ನನಗೆ ಸಿಕ್ಬಿಟ್ರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗ್ಬಿಡುತ್ತೆ ಎಂದಾಗ ನನ್ನ ಮಾತನ್ನ ಕೇಳಿ ದುಃಖದಿಂದ ಅವಳು ಮೌನವಾದ್ಲು. ಕೆಲಸ ಕಾರ್ಯ ಇಲ್ಲದೆ ಮನೆ ನಡೆಸುವುದು ನನಗೆ ತುಂಬಾನೇ ಕಷ್ಟ ಆಗೋಗಿತ್ತು. ತಿಂಗಳಿಗೆ 3-4 ಇಂಟರ್ವ್ಯೂ ಕೊಟ್ಟು ಬಂದ್ರು ಯಾವುದೇ ರೀತಿ ರಿಸಲ್ಟ್ ಬರ್ತಾ ಇರ್ಲಿಲ್ಲ. ಇಷ್ಟೊಂದು ಓದನ್ನ ಓದಿ ಏನು ಪ್ರಯೋಜನ ಇಲ್ಲ ಅನ್ನಿಸ್ತಿತ್ತು. ಕೆಲಸ ಕೇಳಿಕೊಂಡು ಹೋದ್ರೆ ಲಂಚ ಕೇಳ್ತಿದ್ರು. ಇದರಿಂದಾಗಿ ಓದಿಗಿಂತ ದುಡ್ಡಿಗೆ ಬೆಲೆ ಜಾಸ್ತಿ, ಓದಿಗೆ ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ ಅನ್ನಿಸ್ತಿತ್ತು. ಆದರೂ ಮನೆಯ ಪರಿಸ್ಥಿತಿ, ಮಕ್ಕಳ ಹಸಿವು ಇದನ್ನೆಲ್ಲ ನೋಡಿದ ನಾನು ನನ್ನ ಪ್ರಯತ್ನವನ್ನ ಮಾತ್ರ ಬಿಡಲಿಲ್ಲ. ರೆಡಿಯಾಗಿ ಅಂದು ನಾನು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ಸಿನಲ್ಲಿ ಕುಳಿತು ನಾನು ಹೋಗಬೇಕಾಗಿದ್ದ ಇಂಟರ್ವ್ಯೂಗೆ ಬಂದೆ. ಆದರೆ ಅಲ್ಲಿ ನಮ್ಮ ಓದಿಗಿಂತ ನಾವು ಯಾವ ರೀತಿ ಇರ್ತೀರಿ, ನಾವು ಯಾವ ರೀತಿ ಬಟ್ಟೆ ಹಾಕಿರ್ತೀವಿ, ಹಾಕಿರೋ ಚಪ್ಪಲಿಯವರೆಗೂ ಹಿಡಿದು ನಮ್ಮನ್ನ ಸೂಕ್ಷ್ಮವಾಗಿ ನೋಡಿ ಕಂಪನಿಯಲ್ಲಿ ಕೆಲಸ ಕೊಡ್ತಾರೆ ಅನ್ನೋದನ್ನ ನಾನು ಮರ್ತಿದ್ದೆ. ನನ್ನ ಹಾಗೆ ಎಷ್ಟೋ ಜನ ಅಲ್ಲಿ ಇಂಟರ್ವ್ಯೂಗಂತ ಬಂದಿದ್ರು. ಅವರೆಲ್ಲ ಒಳ್ಳೆ ಬಟ್ಟೆ ಹಾಕಿಕೊಂಡು ತುಂಬಾ ಚೆನ್ನಾಗಿಯೇ ರೆಡಿಯಾಗಿ ಬಂದಿದ್ರು. ಆದ್ರೆ ನಾನು ಮಾತ್ರ ಹಳೆ ಬಟ್ಟೆ ಹಾಕಿಕೊಂಡು ಹಳೆ ಚಪ್ಪಲಿಯನ್ನ ಹಾಕಿಕೊಂಡು ಇಂಟರ್ವ್ಯೂಗಂತ ಬಂದಿದ್ದೆ. ಇದನ್ನೆಲ್ಲ ನೋಡಿ ಈ ಸಲಾನು ನನಗೆ ಕೆಲಸ ಸಿಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾನು ಅಲ್ಲಿಂದ ಹಿಂದಕ್ಕೆ ಸರಿದೆ. ಆದ್ರೆ ಅದೇ ಸಮಯಕ್ಕೆ ವಾಚ್ಮೆನ್ ಬಂದು ನನ್ನನ್ನ ಕರೆದ. ನಿಮ್ಮನ್ನ ಬಾಸ್ ಕರೀತಿದ್ದಾರೆ ಎಂದಾಗ ನಾನು ಹಾಕಿದ್ದ ಬಟ್ಟೆಗಳು ನನಗೆ ಒಂದು ರೀತಿ ಮುಜುಗರ ತರಿಸ್ತಿತ್ತು. ಆದರೂ ಮುಜುಗರದಿಂದಾನೇ ನಾನು ಒಳಗೋದೆ. ನನ್ನ ಮುಂದೆ ಟೇಬಲ್ ಮೇಲೆ ಶ್ರೀಕಾಂತ್, ಕಂಪನಿಯ ಬಾಸ್, ಲ್ಯಾಪ್ಟಾಪ್ ಅನ್ನ ಮುಂದಿಟ್ಕೊಂಡು ಕೆಲಸ ಮಾಡುತ್ತಿದ್ರು. ನನ್ನನ್ನ ಕುಂತ್ಕೊಳ್ಳೋದಕ್ಕೆ ಹೇಳಿದ್ರು. ಮೇಲಿಂದ ಕೆಳಕ್ಕೆ ನನ್ನನ್ನೇ ನೋಡ್ತಾ ಫೈಲನ್ನ ಕೇಳಿದ್ರು. ಅವರು ನೋಡಿದ ನೋಟವನ್ನ ನೋಡಿ ಪ್ರತಿ ಸಲದ ಹಾಗೆ ಈ ಸಲಾನು ನನಗೆ ಕೆಲಸ ಸಿಗೋದಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿತ್ತು. ಫೈಲ್ಗಳನ್ನ ನೋಡಿ ನನಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ನಂತರ ಮ್ಯಾನೇಜರ್ನ ಕರೆಯುತ್ತಾ ಈತನನ್ನ ನಾಳೆಯಿಂದ ಕೆಲಸಕ್ಕೆ ಜಾಯಿನ್ ಮಾಡಿಸ್ಕೊಳ್ಳಿ ಎಂದಾಗ ಒಂದು ಕ್ಷಣಕ್ಕೆ ನನಗೆ ಆಶ್ಚರ್ಯವಾಗ್ತಿತ್ತು. ಯಾಕಂದ್ರೆ ನಾನು ಹೋದ ಕಡೆಯೆಲ್ಲ ನಾನಿದ್ದ ಪರಿಸ್ಥಿತಿಯನ್ನ ನೋಡಿ ಲಂಚ ಕೇಳ್ತಿದ್ರು. ಆದ್ರೆ ಬಡತನದಲ್ಲಿದ್ದ ನನಗೆ ಓದು ಅನ್ನೋದು ಕೂಡ ಏನು ಪ್ರಯೋಜನ ಇಲ್ಲ ಅನಿಸ್ತಿತ್ತು. ಅಂತಹದ್ರಲ್ಲಿ ನನಗೊಂದು ರೀತಿ ಇದು ಆಶ್ಚರ್ಯ ಅನಿಸ್ತಿತ್ತು. ಆ ಫೈಲ್ಗಳನ್ನ ವಾಪಸ್ ಕೊಟ್ಟು ನಾಳೆಯಿಂದ ಕೆಲಸಕ್ಕೆ ಜಾಯಿನ್ ಆಗಿ ಎಂದಾಗ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನಲ್ಲಿ ಎಲ್ಲಿಲ್ಲದ ಸಂತೋಷ ಉಕ್ಕಿ ಬರ್ತಿತ್ತು. ನಾನು ಹೋದ ಕಡೆಯೆಲ್ಲ ಲಂಚ ಕೇಳ್ತಾ ಕೆಲಸಕ್ಕೆ ಸೇರಿಸಿಕೊಳ್ಳದೆ ರಿಜೆಕ್ಟ್ ಮಾಡ್ತಿದ್ರು. ಅಂತಹದ್ರಲ್ಲಿ ಇದೊಂದು ರೀತಿ ನನಗೆ ಆಶ್ಚರ್ಯ ಅನಿಸ್ತಿತ್ತು. ಇದೇ ಸಂತೋಷದಲ್ಲಿ ನಾನು ಸೀದಾ ಮನೆಗೆ ಹೋದೆ. ನನ್ನ ಹೆಂಡತಿಯ ಬಳಿ ಕೆಲಸ ಸಿಕ್ಕಿದ ವಿಷಯವನ್ನ ಹೇಳಿದಾಗ ಸಂತೋಷದಿಂದ ಅವಳು ಕಣ್ಣೀರು ಹಾಕಿದ್ಲು. ನನ್ನ ಮಕ್ಕಳು ಕೂಡ ಈ ವಿಷಯವನ್ನ ಕೇಳಿ ತುಂಬಾ ಸಂತೋಷಪಟ್ರು. ಯಾಕಂದ್ರೆ ಕೆಲಸ ಕಾರ್ಯವಿಲ್ಲದೆ ನನ್ನ ಹೆಂಡತಿ ಮಕ್ಕಳು ನನ್ನ ಜೊತೆ ತುಂಬಾ ಕಷ್ಟಗಳನ್ನ ಅನುಭವಿಸ್ತಿದ್ರು. ಇವತ್ತಾದ್ರೂ ಆ ದೇವರಿಗೆ ನನ್ನ ಮೇಲೆ ಕರುಣೆ ಬಂತು. ಈಗಲಾದ್ರೂ ದುಡಿದು ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಸಂತೋಷ ನನ್ನಲ್ಲೂ ಉಕ್ಕಿ ಬರ್ತಿತ್ತು. ಬೇರೆ ದಿನ ಬೆಳಗ್ಗೆ ಬೇಗ ಎದ್ದು ಹಳೆ ಬಟ್ಟೆಗಳನ್ನೇ ಐರನ್ ಮಾಡಿ ಹಾಕೊಂಡು ಆ ದೇವರಿಗೆ ಪೂಜೆ ಮಾಡಿ ನಾನು ಬೇಗ ಕೆಲಸಕ್ಕೆ ಹೊರಟೆ. ಮೊದಲ ದಿನ ನನಗೆ ತುಂಬಾ ಸಂತೋಷವಾಗಿತ್ತು. ಮ್ಯಾನೇಜರ್ ಕೂಡ ತುಂಬಾ ಚೆನ್ನಾಗಿಯೇ ನನಗೆ ಕೆಲಸ ಹೇಳ್ಕೊಟ್ರು. ಅದೇ ಸಮಯಕ್ಕೆ ನನಗೆ ಇಂಟರ್ವ್ಯೂ ತೆಗೆದುಕೊಂಡ ಶ್ರೀಕಾಂತ್ ಸರ್ ಕೂಡ ಬಂದ್ರು. ಅವರು ಬಂದಿದ್ದನ್ನ ನೋಡಿ ಎಲ್ಲರೂ ಎದ್ದು ನಿಂತ್ಕೊಂಡ ತಕ್ಷಣ ನಾನು ಕೂಡ ಅವರ ಜೊತೆ ಎದ್ದು ನಿಂತ್ಕೊಂಡೆ. ಆದರೆ
ನಾನು ಹಾಕೊಂಡಿದ್ದ ಬಟ್ಟೆಗಳಿಂದಾಗಿ ನನಗೆ ಒಂದು ರೀತಿಯ ಮುಜುಗರ ಬರೋದಕ್ಕೆ ಶುರುವಾಯ್ತು. ಹೀಗಾಗಿ ಅವರನ್ನ ನೋಡಿ ನಾನು ನನ್ನ ತಲೆಯನ್ನ ಬಗ್ಗಿಸಿ ಹಿಂದಕ್ಕೆ ಸರಿದೆ. ಆದರೆ ಅವರು ನನ್ನನ್ನ ನೋಡಿ ಒಳಗಡೆ ಬರೋದಕ್ಕೆ ಹೇಳಿದ್ರು. ಗಾಬರಿಯಿಂದ ನಾನು ಕೂಡ ಒಳಗೋದೆ. ನನ್ನನ್ನ ಕುತ್ಕೊಳ್ಳೋದಕ್ಕೆ ಹೇಳಿದ್ರು. ಅವರು ನನ್ನ ಜೊತೆ ತುಂಬಾ ಸಲಿಗೆಯಿಂದ ನನ್ನ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವರ ಮಾತಿಗೆ ನಾನೇನು ಮಾತನಾಡದೆ ಮೌನವಾಗಿ ಉತ್ತರ ಕೊಡ್ತಿದ್ದೆ. ಇಷ್ಟು ದೊಡ್ಡ ಕಂಪನಿಯ ಬಾಸ್ ಆಗಿ ಅವರು ನನ್ನ ಜೊತೆ ಎಷ್ಟು ಸಲಿಗೆಯಿಂದ ಮಾತಾಡ್ತಾ ಇರೋದನ್ನ ನೋಡಿ ನನಗೆ ಆಶ್ಚರ್ಯವಾಗ್ತಿತ್ತು. ಯಾವುದೇ ರೀತಿ ಇಂಟರ್ವ್ಯೂ ತಗೊಳ್ದೆ ಒಂದೆರಡು ಪ್ರಶ್ನೆಗಳನ್ನ ಮಾತ್ರ ಕೇಳಿದ ತಕ್ಷಣ ನನ್ನಂತವರಿಗೆ ಕೆಲಸ ಕೊಟ್ಟಿದ್ದು ಕೂಡ ನನಗೆ ಆಶ್ಚರ್ಯ ಅನಿಸ್ತಿತ್ತು. ನನಗೆ ತುಂಬಾ ಹತ್ತಿರದವರ ಹಾಗನ್ನಿಸ್ತಿತ್ತು. ನನಗೂ ಇವರಿಗೂ ಏನು ಸಂಬಂಧ ಇದೆ ಅನ್ನಿಸ್ತಿತ್ತು. ಇದನ್ನೆಲ್ಲ ನೋಡಿದ ನನಗೆ ಧೈರ್ಯ ಮಾಡಿ ತೊದಲುತ್ತಾ ಅವರ ಹತ್ರ, ಸರ್, ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ನಂದೊಂದು ಮಾತಿದೆ. ಇಷ್ಟು ದೊಡ್ಡ ಶ್ರೀಮಂತರು ಇಲ್ಲಿಗೆ ಇಂಟರ್ವ್ಯೂ ಬಂದಿದ್ದಾರೆ. ಹಳೆ ಬಟ್ಟೆ ಹಾಕೊಂಡಿರೋ ನನಗೆ ನೋಡಿದ ತಕ್ಷಣ ಯಾರೊಬ್ಬರು ಕೆಲಸ ಕೊಡೋದಿಲ್ಲ. ಎಷ್ಟೋ ಕಡೆ ನಾನು ಕೂಡ ಕೆಲಸಕ್ಕಂತ ಹೋಗಿದ್ದೆ. ಪ್ರತಿ ಸಲಾನು ನನಗೆ ಲಂಚ ಕೇಳಿ ಕಳಿಸ್ಬಿಡ್ತಿದ್ರು. ಅಂತಹದ್ರಲ್ಲಿ ನೀವು ನನಗೆ ನಾನಿದ್ದ ಇಂತಹ ಪರಿಸ್ಥಿತಿಯಲ್ಲೂ ನನಗೆ ಕೆಲಸ ಕೊಟ್ರಿ. ಇದಕ್ಕೆ ಕಾರಣ ಆದ್ರೂ ಏನು ಅಂತ ಹೇಳ್ತೀರಾ ಅನ್ನುವಷ್ಟರಲ್ಲಿ ನನ್ನ ಮುಖವನ್ನ ನೋಡಿ ಅವರು ಮುಗುಳ್ನಗುತ್ತಾ ನನ್ನನ್ನ ನೋಡಿದ್ರು. ಇಷ್ಟು ದೊಡ್ಡ ಕಂಪನಿ ಬಾಸ್ ಜೊತೆ ಇಷ್ಟೆಲ್ಲ ಮಾತಾಡೋದು, ಇಂತಹ ಪ್ರಶ್ನೆ ಕೇಳೋದು ತಪ್ಪು ಅಂತ ಅನಿಸಿದ್ರು. ಆದರೆ ಅವರಿಗೆ ಮಾತ್ರ ಅದು ತಪ್ಪನ್ಸ್ಲಿಲ್ಲ. ನನ್ನ ಜೊತೆ ಪ್ರೀತಿಯಿಂದ ಮಾತನಾಡ್ತಾ ಮಾತಲ್ಲೇ ಅವರು ಹೇಳಿದ ಆ ಮಾತನ್ನ ಕೇಳಿ ಒಂದು ಕ್ಷಣಕ್ಕೆ ನನಗೆ ಆಶ್ಚರ್ಯವಾಯ್ತು. ನನ್ನ ತಂದೆ ಸುಭಾಷ್ ವರ್ಮಾ, ಅವರ ಮಗ ನಾನು ಶ್ರೀಕಾಂತ್. ನನ್ನ ತಂದೆ ಡಿಗ್ರಿ ಓದಿರೋದು. ಆಗಿನ ಕಾಲದಲ್ಲಿ ಅಷ್ಟೊಂದು ಓದುವಷ್ಟು ಸೌಲಭ್ಯಗಳು ಇಲ್ಲದೆ ಇದ್ದು ನಮ್ಮ ತಾತ ನನ್ನ ತಂದೆಯನ್ನ ಕಷ್ಟಪಟ್ಟು ಓದಿಸಿದ್ರು. ಆ ಸಮಯದಲ್ಲೇ ಅಷ್ಟೊಂದು ಓದಿದ್ರೂ ಕೆಲಸ ಸಿಗೋದು ತುಂಬಾನೇ ಕಷ್ಟವಿತ್ತು. ಕೆಲಸಕ್ಕೆ ಸೇರ್ಕೊಂಡು ಮುಂದೆ ಓದಬೇಕು ಅನ್ನೋ ಕಾರಣದಿಂದಾಗಿ ಅಪ್ಪ ಸಿಟಿಗೆ ಬಂದ್ರು. ಆದ್ರೆ ಅಪ್ಪ ಓದಬೇಕು ಅಂತ ಹೇಳಿ ಸಿಟಿಗೆ ಬಂದ ತಿಂಗಳಿಗೆ ನನ್ನ ತಾತ ತೀರ್ಕೊಂಡ್ರು. ತಾತ ಹೋದ ಮೇಲೆ ಮನೆಯ ಜವಾಬ್ದಾರಿ ಎಲ್ಲ ಅಪ್ಪನ ಮೇಲೆ ಬಂತು. ಅಪ್ಪನಿಗೆ ಒಬ್ಬ ತಂಗಿ ಹಾಗೂ ತಮ್ಮನ ಮದುವೆ ಕೂಡ ಅಪ್ಪನೇ ಮಾಡ್ಬೇಕಾಗಿತ್ತು. ಹಾಗಾಗಿ ಅಪ್ಪ ಎಷ್ಟೋ ಕಡೆ ಕೆಲಸ ಹುಡುಕೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅವರು ಓದಿದ ಡಿಗ್ರಿಗಳೆಲ್ಲ ಕೇವಲ ಅವರಿಗೆ ಮಾತ್ರ ಸೀಮಿತವಾಗಿದ್ದಷ್ಟೇ. ಅವರು ಕೆಲಸ ಹುಡುಕಿಕೊಂಡು ಹೋದ ಕಡೆಗೆಲ್ಲ ಲಂಚ ಕೇಳ್ತಿದ್ರು. ಅಷ್ಟೊಂದು ದುಡ್ಡು ಕೊಡುವಷ್ಟು ಸಾಮರ್ಥ್ಯ ಅಪ್ಪನಿಗಿರ್ಲಿಲ್ಲ. ಹಾಗಾಗಿ ಅಪ್ಪ ಬಾಡಿಗೆಗೆ ಕಾರ್ ಒಂದನ್ನ ಓಡಿಸೋದಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಅವರ ಮೇಲಿದ್ದ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ತಾ ಅಪ್ಪನ ತಂಗಿ ಹಾಗೂ ತಮ್ಮನಿಗೆ ಮದುವೆ ಮಾಡಿ ಅಪ್ಪ ಮದುವೆ ಮಾಡ್ಕೊಂಡ್ರು. ಮದುವೆಯಾದ ಮೇಲೂ ಅಪ್ಪ ಇದೇ ರೀತಿ ಜೀವನ ಸಾಗಿಸ್ತಾ ಬಂದ್ರು. ಮಕ್ಕಳಾದ ಮೇಲೆ ಮನೆಯಲ್ಲಿ ಕಷ್ಟ ಇನ್ನಷ್ಟು ಹೆಚ್ಚಾಗ್ತಾ ಬಂತು. ಅಪ್ಪನಿಗೆ 3 ಜನ ಮಕ್ಕಳು. ಅದರಲ್ಲಿ 2 ಹೆಣ್ಣು ಮಕ್ಕಳಾದ್ರೆ ನಾನೇ ಗಂಡು ಮಗ. ಕಾರನ್ನ ಓಡಿಸಿಕೊಂಡು ಮನೆ ನಡೆಸಿಕೊಂಡು ಮಕ್ಕಳ ಓದು ಬರಹ ಅಂತ ಅಪ್ಪ ತುಂಬಾ ಕಷ್ಟಪಡ್ತಿದ್ರು. ಇದನ್ನೆಲ್ಲ ನೋಡಿದ ಅಮ್ಮ ಬಟ್ಟೆ ಹೊಲಿಯುತ್ತಾ ಅಪ್ಪನಿಗೆ ಜೊತೆಯಾಗಿ ನಿಂತು ತುಂಬಾ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ರು. ನನ್ನ ತಂದೆ ತಾಯಿ ಹೇಳಿಕೊಟ್ಟ ಹಾಗೆ ನಾವು ಕೂಡ ಬಡತನದಲ್ಲೂ ಜೀವನದಲ್ಲಿ ಹೇಗೆ ಸುಖವಾಗಿರ್ಬೇಕು ಅನ್ನೋದನ್ನ ಕಲಿತ್ವಿ. ಕಾಲ ಕಳೆದ ಹಾಗೆ ನಾವು ಕೂಡ ಬೆಳೀತಾ ಬಂದ್ವಿ. ಇಷ್ಟೆಲ್ಲ ಕಷ್ಟಪಟ್ಟ ಅಪ್ಪನಿಗೆ ಎದುರಾಗಿದ್ದು 2 ಹೆಣ್ಣು ಮಕ್ಕಳ ಮದುವೆ. ಇದರಿಂದಾಗಿ ಅಪ್ಪನ ಪರಿಸ್ಥಿತಿ ತುಂಬಾನೇ ಕೆಟ್ಟೋಗಿತ್ತು. ನಾನು ಅಪ್ಪನ ಬಳಿ ಹೋಗಿ, ಅಪ್ಪ, ನೀನು ಇಷ್ಟೆಲ್ಲ ಓದಿದ್ದು ಏನು ಪ್ರಯೋಜನ? ಯಾಕೆ ನೀನು ಯಾವ್ದಾದ್ರೂ ಕಂಪನಿಗೆ ಹೋಗಿ ಕೆಲಸ ಮಾಡಬಾರ್ದು? ಇಷ್ಟೊಂದು ಓದನ್ನ ಓದಿದ್ರು ಈ ರೀತಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಇಷ್ಟು ಕಷ್ಟಪಡುವ ಅಷ್ಟು ಅವಶ್ಯಕತೆ ಏನಿದೆ ನಿನಗೆ? ನೀನೇ ಎಲ್ಲಾದ್ರೂ ಕೆಲಸಕ್ಕೆ ಹೋಗಿದ್ದಿದ್ರೆ ಕೈ ತುಂಬಾ ಸಂಬಳ ಸಿಕ್ತಿತ್ತು, ನಾವು ಕೂಡ ಆರಾಮವಾಗಿ ಇರಬಹುದಾಗಿತ್ತು ಎಂದಾಗ
ನನ್ನ ಮಾತನ್ನ ಕೇಳಿ ಅಪ್ಪ ಹೇಳಿದ್ರು, ಹೌದಪ್ಪ, ನಾನು ಓದಿರುವ ಓದಿಗೆ ಕೆಲಸ ಸಿಕ್ಕಿದಿದ್ರೆ ಇವತ್ತು ನಾನು ಇಂತಹ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ದಕ್ಕಿಂತ ಮುಂಚೆ ನಾನು ಎಷ್ಟೋ ಕಂಪನಿಗಳಿಗೆ ಹೋಗಿದ್ದೆ. ಅವರ ಮುಂದೆ ಒಂದಷ್ಟು ಲಂಚ ಇಟ್ಟಿದ್ದಿದ್ರೆ ನನಗೂ ಕೂಡ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ತಿತ್ತೇನೋ. ಆದರೆ ಅವರು ಕೊಡುವ ತಿಂಗಳ ಸಂಬಳಕ್ಕೋಸ್ಕರ ಕಾಯ್ಕೊಂಡು ಕೈ ಚಾಚೋಕ್ಕಿಂತ ಈಗ ನಾನು ದುಡಿತಾ ಇರೋ ಈ ದುಡಿಮೆ ನನಗೇನು ಚಿಕ್ಕದಲ್ಲ. ಒಂದು ದಿನ ನಾನು ಕೆಲಸಕ್ಕೆ ಹೋಗದೇ ಇದ್ರೂ ಈ ದುಡಿಮೆಯಲ್ಲಿ ಮನೆ ನಡೆಯುತ್ತೆ. ಆದರೆ ಕಂಪನಿಗಳಲ್ಲಿ ಹಾಗಲ್ಲ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ನನ್ನ ಜಾಗದಲ್ಲಿ ನೀನು ಬರ್ತೀಯ ನೋಡು, ಆಗ ನಿನಗೆ ಇದರ ಬಗ್ಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ಸುಮ್ಮನಾದ್ರು. ಕಷ್ಟಪಟ್ಟು ಸಾಲ ಮಾಡಿ ತಂಗಿರ ಮದುವೆ ಕೂಡ ಮಾಡಿದ್ರು. ಒಂದು ದಿನ ಅಪ್ಪ ನನ್ನ ಬಳಿ ಬಂದು, ನೋಡು, ನನಗೆ ಸ್ವಲ್ಪ ದುಡ್ಡು ಬೇಕು, ನಿನ್ನ ಹತ್ರ ದುಡ್ಡೇನಾದ್ರೂ ಇದ್ರೆ ಕೊಡು ಎಂದಾಗ ನಾನು ಆಶ್ಚರ್ಯದಿಂದ, ಅಂಥದ್ದೇನಾಗೋಯ್ತು ಅಂತ ಹೇಳಿ ದುಡ್ಡು ಕೇಳ್ತಿದ್ಯಾ? ನಿನಗೇನಕ್ಕೆ ದುಡ್ಡು ಎಂದಾಗ, ನೋಡು, ನನಗೀಗ ಅರ್ಜೆಂಟ್ ಆಗಿ ದುಡ್ಡು ಬೇಕು, ಏನಕ್ಕಂತ ಮಾತ್ರ ಕೇಳ್ಬೇಡ ಅಂದ್ರು. ಅದೇ ಸಮಯಕ್ಕೆ ಅಮ್ಮ ಅವ್ರ ಹತ್ರ ಕೂಡಿಟ್ಟಿದ್ದ ದುಡ್ಡನ್ನೆಲ್ಲ ಅಪ್ಪನಿಗೆ ಕೊಟ್ಟಾಗ ಆ ದುಡ್ಡನ್ನ ತಗೊಂಡು ಅಪ್ಪ ಹೊರಟೋದ್ರು. ಆದ್ರೆ ಅಪ್ಪ ಹೋದ 3-4 ದಿನವಾದರೂ ಮನೆಗೆ ಬಂದಿರ್ಲಿಲ್ಲ. ಅವರಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಅಪ್ಪ ಕಾರ್ ಡ್ರೈವರ್ ಆಗಿರೋದ್ರಿಂದ ಲಾಂಗ್ ಟ್ರಿಪ್ ಏನಾದ್ರೂ ಹೋಗಿರಬಹುದು ಅನ್ಕೊಂಡು ನಾವು ಕೂಡ ಸುಮ್ಮನಿದ್ವಿ. 4 ದಿನ ಕಳೆದ ಮೇಲೆ ಅಪ್ಪ ಮನೆಗೆ ಬಂದ್ರು. ಕೋಪದಿಂದ ನಾನು ಹೋಗಿ, ಅಲ್ಲಪ್ಪ, ಹೇಳ್ದೆ ಮಾಡ್ದೆ ನೀನು ಎಲ್ಲಿಗೆ ಹೋಗಿದ್ದೆ ಎಂದಾಗ, ನಾನು ಕಾರನ್ನ ಮಾರ್ಬಿಟ್ಟೆ ಎಂದು ಹೇಳಿದ್ದನ್ನ ಕೇಳಿ, ಏನ್ ಹೇಳ್ತಾ ಇದ್ದೀರಾ ನೀವು? ಇವನಿಗೆ ಇನ್ನೂ ಫೀಸ್ ಕೂಡ ಕಟ್ಟಿಲ್ಲ, ಫೈನಲ್ ಎಕ್ಸಾಮ್ ಬೇರೆ ಬರ್ತಿದೆ, ಕಾರನ್ನ ಮಾರುವಷ್ಟು ಅನಿವಾರ್ಯ ಏನಿತ್ತು ನಿಮ್ಗೆ? ನೀವು ಕಾರ್ ಮಾರ್ಬಿಟ್ರೆ ಮುಂದೆ ಏನ್ ಮಾಡೋದು? ಮನೆ ಹೇಗ್ ನಡೆಸ್ತೀರಾ? ನೋಡು, ಸದ್ಯಕ್ಕೆ ನನ್ನ ಹತ್ರ ಏನು ಕೇಳ್ಬೇಡ ಎಂದು ಹೇಳಿ ಊಟ ತಿಂದು ಅರ್ಧ ಗಂಟೆ ನಿದ್ದೆ ಮಾಡಿ ಮತ್ತೆ ಅಪ್ಪ ಹೊರಗೆ ಹೊರಟೋದ್ರು. ಅಪ್ಪ ಮತ್ತೆ ಮನೆಯಿಂದ ಹೊರಗೆ ಹೋದ ಅರ್ಧ ಗಂಟೆಗೆ ಅಪ್ಪನ ಆಕ್ಸಿಡೆಂಟ್ ಆಯ್ತು ಅನ್ನೋ ವಿಷಯ ನಮ್ಮ ಕಿವಿಗೆ ಬಿತ್ತು. ಆಕ್ಸಿಡೆಂಟ್ ಅಲ್ಲಿ ಕೊನೆಗೂ ಅಪ್ಪ ಪ್ರಾಣ ಕಳ್ಕೊಂಡ್ರು. ಈ ವಿಷಯವನ್ನ ಕೇಳಿದ ಅಮ್ಮ ಒಂದು ಕ್ಷಣಕ್ಕೆ ಅಲ್ಲೇ ಕುಸಿದು ಬಿದ್ದ ಹಾಗಾಗೋದ್ಲು. ಯಾಕಂದ್ರೆ ಎಷ್ಟೇ ಕಷ್ಟ ಬಂದ್ರೂ ಅಮ್ಮ ಅಪ್ಪನ ಜೊತೆಗೆ ಇರ್ತಿದ್ಲು. ಅಪ್ಪ ಹಾಗೂ ಅಮ್ಮ ಅಷ್ಟೊಂದು ಅನ್ಯೋನ್ಯವಾಗಿರ್ತಿದ್ರು. ಸಡನ್ ಆಗಿ ಅಪ್ಪ ನಮ್ಮನ್ನ ಬಿಟ್ಟು ಹೋದ್ರು ಅನ್ನೋ ವಿಷಯವನ್ನ ಕೇಳಿ ನಮ್ಮ ತಲೆ ಮೇಲೆ ಕಲ್ಲು ಬಿದ್ದ ಹಾಗಾಗೋಗಿತ್ತು. ನಮ್ಮ ಮನೆ ಆ ಕ್ಷಣಕ್ಕೆ ಕತ್ತಲೆಯಿಂದ ಆವರಿಸಿಕೊಂಡಿತು. ಅಪ್ಪನ ಬಾಡಿಯನ್ನು ಮನೆಗೆ ಕರೆದುಕೊಂಡು ಬಂದ್ವಿ. ನೋಡ್ತಾ ನೋಡ್ತಾ ಅಪ್ಪನ ಕಾರ್ಯ ಕೂಡ ಮುಗಿತು. ಎಲ್ಲವೂ ಕ್ಷಣಿಕ ಅನಿಸ್ತಿತ್ತು. ಕಣ್ಣ ಮುಂದೆ ಇದ್ದ ನನ್ನ ತಂದೆ ಕ್ಷಣ ಮಾತ್ರದಲ್ಲಿ ಮಾಯವಾಗಿದ್ದಾರೆ ಅಂದ್ರೆ ಅದು ನಂಬೋದಕ್ಕೆ ಅಸಾಧ್ಯ ಅನಿಸ್ತಿತ್ತು. ಇದರಿಂದಾಗಿ ದಿನೇ ದಿನೇ ಅಮ್ಮ ಅಪ್ಪನನ್ನ ನೆನೆದು ಅವರ ಆರೋಗ್ಯ ತುಂಬಾನೇ ಕೆಟ್ಟೋಗಿತ್ತು. ಅದರಲ್ಲೂ ನಾನು ಸಾಲ ಮಾಡಿ ನನ್ನ ಫೈನಲ್ ಇಯರ್ ಎಕ್ಸಾಮ್ ಬರ್ದೆ. ದಿನೇ ದಿನೇ ಅಮ್ಮನ ಆರೋಗ್ಯ ಇನ್ನಷ್ಟು ಕೆಡ್ತಾ ಬಂತು. ಮೊದಲೇ ನನ್ನ ತಂದೆಯನ್ನ ಕಳೆದುಕೊಂಡ ನೋವು ನಮ್ಮಿಂದ ದೂರ ಆಗಿರ್ಲಿಲ್ಲ. ಅಷ್ಟರಲ್ಲಿ ಅಪ್ಪ ಹೋದ 3 ತಿಂಗಳಿಗೆ ಅಮ್ಮ ನಮ್ಮನ್ನ ಬಿಟ್ಟು ಹೊರಟು ಹೋದ್ಲು. ಇದೆಲ್ಲವೂ ನನ್ನ ಮನಸ್ಸಿಗೆ ವಾಸಿ ಆಗದಂತಹ ಗಾಯವಾಗಿ ಹೋಗಿತ್ತು. ಅಮ್ಮ ಹೋದ ಮೇಲೆ ಆ ಮನೆ ಇನ್ನಷ್ಟು ಕತ್ತಲೆಯಾಗಿ ಹೋಗಿತ್ತು. ಆಗಾಗ ಮನೆಗೆ ತಂಗಿಯರು ಬಂದು ಹೋಗ್ತಿದ್ರು. ಅಪ್ಪ ಅಮ್ಮ ಇಲ್ಲದೆ ಮನೆಯಲ್ಲಿ ನಾನು ಒಂಟಿ ಇರುವುದನ್ನ ನೋಡಿ ಕೊನೆಗೂ ನನ್ನ ತಂಗಿರು ನನಗೆ ಮದುವೆ ಮಾಡುವ ನಿರ್ಧಾರವನ್ನ ಮಾಡಿ ಒಳ್ಳೆ ಕಡೆ ಸಂಬಂಧ ನೋಡಿ ನನಗೆ ಮದುವೆ ಕೂಡ ಮಾಡಿದ್ರು. ಅಮ್ಮ ಹೋದ 1 ವರ್ಷಕ್ಕೆಲ್ಲ ನನ್ನ ಮದುವೆಯಾಯ್ತು. ನನ್ನ ಅದೃಷ್ಟಕ್ಕೆ ನನ್ನನ್ನು ಮದುವೆಯಾದ ಹುಡುಗಿ ಕೂಡ ತುಂಬಾ ಒಳ್ಳೆಯವಳಾಗಿದ್ಲು. ನನ್ನ ತಾಯಿಯ ಹಾಗೆ ನನ್ನನ್ನ ನೋಡ್ಕೊಳ್ತಿದ್ಲು. ಕಾಲ ಕಳೆದ ಹಾಗೆ ನನಗೂ ಒಂದು ಹೆಣ್ಣು ಒಂದು ಗಂಡು 2 ಮಕ್ಕಳಾದವು. ನನ್ನನ್ನ ಮದುವೆಯಾದ ಮೇಲೆ ಎಷ್ಟೋ ಕಡೆ ನಾನು ಕೂಡ ಇಂಟರ್ವ್ಯೂಗಂತ ಹೋದೆ. ಆದ್ರೆ ನನಗೆ ಎಲ್ಲೂ ಕೆಲಸ ಸಿಗ್ಲಿಲ್ಲ. ಹಾಗಾಗಿ ನಾನು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಮನೆಯ ಖರ್ಚು ನಡೀತಾ ಇತ್ತು. ಆದರೆ ಮಕ್ಕಳಾದ ಮೇಲೆ ಮನೆಯ ಖರ್ಚು ಹೆಚ್ಚಾಯ್ತು.
ಮಕ್ಕಳ ಬೇಕು ಬೇಡಗಳಿಂದ ಹಿಡಿದು ಅವರ ಸ್ಕೂಲು, ಬಟ್ಟೆ, ಫೀಸು ಅಂತ ಹೇಳಿ ಖರ್ಚು ಹೆಚ್ಚಾಯ್ತು. ಹಾಗಾಗಿ ಪರ್ಮನೆಂಟ್ ಆಗಿ ಯಾವುದಾದರೂ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ನಾನು ಕೆಲಸಕ್ಕೆ ಟ್ರೈ ಮಾಡಿದೆ. ಆದ್ರೆ ಅಲ್ಲೂ ಯಾವ ಸಕ್ಸಸ್ ಕೂಡ ಸಿಗ್ಲಿಲ್ಲ. ನಾನು ಮೊದಲು ಮಾಡುತ್ತಿದ್ದ ಚಿಕ್ಕ ಪುಟ್ಟ ಕೆಲಸ ಕೂಡ ಕಳೆದೋಯ್ತು. ಮನೆಯ ಪರಿಸ್ಥಿತಿ ತುಂಬಾ ಕೆಡ್ತಾ ಬಂತು. ನಾನು ಕಷ್ಟದಲ್ಲಿದ್ದಾಗ ನನ್ನ ಹೆಂಡತಿ ನನಗೆ ನನ್ನ ತಾಯಿಯ ಹಾಗೆ ಅವಳು ಕೂಡ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ಹಾಗೋ ಹೀಗೋ ಮನೆ ನಡೆಸ್ತಿದ್ಲು. ಆದ್ರೆ ಎಷ್ಟು ದಿನ ಅಂತ ನಾನು ಕೂಡ ಹೀಗೆ ಇರೋದು? ಎಲ್ಲೋದ್ರೂ ಕೆಲಸ ಸಿಗ್ತಿರ್ಲಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದೇ ನನಗೆ ತೋಚದ ಹಾಗಾಗೋಯ್ತು. ನಮಗಾಗಿ ನನ್ನ ತಂದೆ ಪಡುತ್ತಿದ್ದ ಆ ಕಷ್ಟಗಳು ಪದೇ ಪದೇ ನನಗೆ ನೆನಪಾಗ್ತಿತ್ತು. ನನ್ನ ತಂದೆ ಹೇಳಿದ ಆ ಒಂದು ಮಾತು, ನಾನು ಪಡ್ತಾ ಇರೋ ಕಷ್ಟ ನೀನು ನಿನ್ನ ಸ್ಥಾನಕ್ಕೆ ಬಂದಾಗ ನಿನಗೆ ಅರ್ಥ ಆಗುತ್ತೆ ಎಂದ ಆ ಮಾತು, ನನ್ನ ತಂದೆಯ ಆ ಕಷ್ಟ ನನಗೆ ಈಗ ಅರ್ಥವಾಗ್ತಿತ್ತು. ಕೊನೆಗೂ ಕಷ್ಟಪಟ್ಟು ಸ್ವಲ್ಪ ಸಾಲ ಮಾಡಿ ಲಂಚ ಕೊಟ್ಟು ನಾನೊಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಇದನ್ನೆಲ್ಲ ಕೇಳಿ ನಿನಗೆ ಅನಿಸ್ಬಹುದು, ಇದನ್ನೆಲ್ಲ ನಾನು ಯಾಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿ ನೀನು ಯೋಚನೆ ಮಾಡ್ತಾ ಇರಬಹುದು. ನೀನಿರುವ ಈ ಪರಿಸ್ಥಿತಿಯಲ್ಲಿ ನೀನು ಕೆಲಸ ಕೇಳ್ಕೊಂಡು ಬಂದಾಗ ನಿನ್ನ ಫೈಲ್ಗಳನ್ನ ನೋಡಿ ನಾನು ತಕ್ಷಣವೇ ನಿನಗೆ ಕೆಲಸ ಕೊಟ್ಟಿದ್ದು ಆ ಫೈಲ್ನಲ್ಲಿರುವ ನಿನ್ನ ತಂದೆಯ ಫೋಟೋವನ್ನ ನೋಡಿ. ಯಾಕಂದ್ರೆ ನನಗೆ ಕೆಲಸ ಸಿಕ್ಕಾಗ ಬೇರೆ ದಿನದಿಂದ ನಾನು ಸಂತೋಷದಿಂದ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದೆ. ಆದರೆ ಅದೊಂದು ದಿನ ನನ್ನ ಜೊತೆ ನಡೆದ ಆ ಘಟನೆಯಿಂದಾಗಿ ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದೆ. ಯಾರೊಬ್ಬರು ನನಗೆ ಸಹಾಯಕ್ಕೆ ಬರಲಿಲ್ಲ. ನಿಮ್ಮ ತಂದೆ ಕಾರ್ ಡ್ರೈವರ್ ಆಗಿ ಅಂದು ನನಗೆ ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನನ್ನನ್ನು ಅಡ್ಮಿಟ್ ಮಾಡಿ ನನ್ನ ಈ ತಲೆಗೆ ಏಟಾಗಿದ್ದ ಕಾರಣ ನಾನು ತುಂಬಾ ಸೀರಿಯಸ್ ಆಗಿದ್ದೆ. ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ಸ್ ಹೇಳಿದ್ರು. ತಕ್ಷಣವೇ ಅದಕ್ಕೆ ಬೇಕಾದಷ್ಟು ದುಡ್ಡನ್ನ ತಗೊಂಡು ಬನ್ನಿ, ಇಲ್ಲದೆ ಇದ್ರೆ ನಾನು ಬದುಕೋದಿಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ರು. ಇನ್ನು ನಾನು ಆಕ್ಸಿಡೆಂಟ್ ಆದ ಸ್ಥಳದಿಂದ ನಿಮ್ಮ ತಂದೆ ನನ್ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರು. ನಿಮ್ಮ ತಂದೆ ನನ್ನ ತಂದೆ ಸ್ಥಾನದಲ್ಲಿ ನಿಂತು ಅವರ ಹತ್ತಿರ ಇದ್ದ ಕಾರನ್ನು ಮಾರಿ ನನಗೆ ಆಪರೇಷನ್ಗೆ ದುಡ್ಡನ್ನ ಕೊಟ್ರು. ನನಗೆ ಪ್ರಜ್ಞೆ ಬಂದಾಗ ನಾನು ಮೊದಲು ಅವರನ್ನ ಮಾತಾಡಿಸ್ತಾ, ನಿಮ್ಮ ಈ ತ್ಯಾಗನ ನಾನು ಹೇಗೆ ತೀರಿಸ್ಲಿ ಎಂದಾಗ, ನೋಡಿ ಸ್ವಾಮಿ, ಮಾನವೀಯತೆಯ ದೃಷ್ಟಿಯಿಂದ ನೀವಿದ್ದ ಪರಿಸ್ಥಿತಿಯಲ್ಲಿ ನಾನು ನಿಮಗೆ ಸಹಾಯ ಮಾಡಿದೆ. ನನಗೆ ವಯಸ್ಸಿಗೆ ಬಂದಿರುವ ಒಬ್ಬ ಮಗ ಇದ್ದಾನೆ, ಚೆನ್ನಾಗಿ ಓದುತ್ತಿದ್ದಾನೆ ಕೂಡ ಅವನು. ಜೀವನ ಪೂರ್ತಿ ನಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದು. ಅವನಿಗೆ ಒಳ್ಳೆ ಕಡೆ ಕೆಲಸ ಕೊಡಿಸಿಬಿಟ್ರೆ ನೀವು ನನಗೆ ಮಾಡುವ ಸಹಾಯ ಅದೇ ಅಂತ ಹೇಳಿ ಆತ ನಾನು ಮತ್ತೆ ಬರ್ತೀನಿ ಎಂದು ಹೇಳಿ ಹೊರಟೋದ್ರು. ಆದ್ರೆ ಎಷ್ಟು ದಿನಗಳಾದ್ರೂ ಆತ ಮತ್ತೆ ಬರಲೇ ಇಲ್ಲ. ನಾನು ಕೂಡ ಆತನಿಗೆ ಹುಡುಕೋದಕ್ಕೆ ಪ್ರಯತ್ನ ಪಟ್ಟೆ. ನನಗೆ ಅವರ ಅಡ್ರೆಸ್ ಕೂಡ ಸಿಗ್ಲಿಲ್ಲ. ಆಕ್ಸಿಡೆಂಟ್ ಒಂದರಲ್ಲಿ ಆತ ತೀರಿಕೊಂಡ್ರು ಅನ್ನೋ ವಿಷಯ ನನಗೆ ಗೊತ್ತಾಗಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಹೇಗಾದರೂ ಮಾಡಿ ಅವರ ಮಗನಿಗೆ ಒಂದು ಒಳ್ಳೆ ಕೆಲಸ ಕೊಡಬೇಕು. ಕಷ್ಟಕಾಲದಲ್ಲಿ ನನಗೆ ಜೊತೆಯಾಗಿ ಇದ್ದ ಅವರಿಗೆ ನಾನು ಮಾಡುವಂತಹ ಸಹಾಯ ಇದು ಅಂತ ಹೇಳಿ ನಾನು ಎಷ್ಟೋ ಇಂಟರ್ವ್ಯೂಗಳನ್ನ ತಗೊಂಡೆ. ಪ್ರತಿ ಸಲನೂ ಆತನ ಮಗ ಸಿಗ್ತಾನೇನೋ ಅಂತ ಹೇಳಿ ನಾನೇ ಇಂಟರ್ವ್ಯೂ ತಗೊಳ್ತಿದ್ದೆ. ಆದರೆ ಆತನನ್ನ ಕಂಡು ಹಿಡಿಯುವುದು ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಎಲ್ಲ ಕಡೆ ನಾನು ನಮ್ಮ ಕಂಪನಿಯಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿ ಪೋಸ್ಟರ್ಗಳನ್ನ ಅಂಟಿಸೋದಕ್ಕೆ ಹೇಳಿದೆ. ಇದರಿಂದಾಗಿ ನಮ್ಮ ಕಂಪನಿಯಲ್ಲಿ ಎಷ್ಟೋ ಜನ ಇಂಟರ್ವ್ಯೂಗಂತ ಬಂದಿದ್ರು. ಅದರಲ್ಲಿ ನನಗೆ ನಿನ್ನ ಮೇಲೆ ಅನುಮಾನ ಬಂದು ನಾನು ನಿನಗೆ ಮೊದಲು ಕರೆದು ನಿನ್ನ ಫೈಲ್ಗಳನ್ನ ನೋಡಿದ ಮೇಲೆ ನನ್ನ ಅನುಮಾನ ಕೂಡ ನಿಜವಾಯ್ತು. ಅಂದು ನಿನ್ನ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ಇವತ್ತು ನಾನು ನಿನಗೆ ಕೆಲಸಕ್ಕೆ ಜಾಯಿನ್ ಮಾಡಿಸ್ಕೊಂಡೆ. ಅದರ ಪ್ರಕಾರ ನಿನ್ನ ಓದಿಗೆ ತಕ್ಕ ಹಾಗೆ ನಿನಗೆ ಕೆಲಸ ಕೊಟ್ಟೆ ಎಂದಾಗ ಅವರ ಮಾತನ್ನ ಕೇಳಿ ನನ್ನ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯ್ತು. ನನ್ನ ಕಣ್ಣಲ್ಲಿ ಕಣ್ಣೀರು ನೋಡಿ ಬಾಸ್ ನನ್ನ ಹತ್ತಿರ ಬಂದು, ನನಗೆ ಗೊತ್ತು ಈಗ ನಿನಗೆ ನಿನ್ನ ತಂದೆ ನೆನಪಾಗ್ತಿದ್ದಾರೆ ಅಂತ ಹೇಳಿ. ಇಲ್ಲ ಸರ್,
ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಇಷ್ಟು ಒಳ್ಳೆ ತಂದೆಗೆ ನಾನು ಮಗನಾಗಿದ್ದು ನನಗೆ ಹೆಮ್ಮೆ ಆಗ್ತಿದೆ. ಆದ್ರೆ ನನ್ನ ಕಣ್ಣಲ್ಲಿ ಕಣ್ಣೀರು ಬರ್ತಿರೋದು ನನ್ನ ತಂದೆ ಇದ್ದಾಗ ಅವರ ಕಷ್ಟನ ನಾನು ಅರ್ಥ ಮಾಡ್ಕೊಳ್ದೆ ಅವ್ರ ಹತ್ರ ಹೇಗಂದ್ರೆ ಹಾಗೆ ಮಾತಾಡಿ ಅವರಿಗೆ ಅವಮಾನ ಮಾಡ್ಬಿಟ್ಟೆ. ಅವರು ಕಾರ್ ಮಾರಿದ್ದು ಇಷ್ಟು ಒಳ್ಳೆ ಕೆಲಸಕ್ಕಂತ ನನಗೆ ಗೊತ್ತಿರ್ಲಿಲ್ಲ. ನಾನು ನನ್ನ ತಂದೆ ಜೊತೆ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋದು ನನಗೀಗ ಅದರ ಅರಿವಾಗ್ತಿದೆ. ದುಡ್ಡನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡಬಹುದು. ಆದ್ರೆ ನನ್ನ ತಂದೆ ಜೀವದಾನ ಮಾಡಿದ್ದಾರೆ. ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನನ್ನ ತಂದೆ ತೋರಿಸ್ಕೊಟ್ಟಿದ್ದಾರೆ. ಎಷ್ಟೋ ಸಲ ನನ್ನ ತಂದೆ ನನಗೋಸ್ಕರ ಏನನ್ನು ಮಾಡಿಲ್ಲ ಅನ್ಕೊಂಡೆ. ಆದ್ರೆ ಎಲ್ಲೋ ಒಂದು ಕಡೆ ಅವರು ಮಾಡಿದ ಪುಣ್ಯದಿಂದಾಗಿ ಇವತ್ತು ನನಗೆ ಇಷ್ಟು ಒಳ್ಳೆ ಕೆಲಸ ಕೂಡ ಸಿಕ್ಕಿದೆ. ಇದರಿಂದಾಗಿ ನನಗೆ ಕಣ್ಣೀರು ಬಂತು. ಅಂದಿನಿಂದ ನನ್ನ ತಂದೆ ನನಗೆ ಯಾವತ್ತೂ ಸಿಗ್ಲಿಲ್ಲ. ಇವತ್ತು ಇದನ್ನೆಲ್ಲ ಕೇಳಿದ ಮೇಲೆ ನನಗೆ ತುಂಬಾ ಪಶ್ಚಾತ್ತಾಪ ಆಗ್ತಿದೆ ಎಂದಾಗ ಸರ್ ನನ್ನ ತಲೆಯ ಮೇಲೆ ಕೈ ಇಟ್ಟ, ನೋಡು, ನೀನು ಈ ರೀತಿ ದುಃಖದಿಂದ ಕಣ್ಣೀರು ಹಾಕೋದ್ರಿಂದ ನಿನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ನಿಜಾಂಶ ಏನು ಅನ್ನೋದು ನಿನಗೆ ಈಗ ಗೊತ್ತಾಯ್ತು ಅಷ್ಟೇ. ಆಗ ನಿನಗೆ ಇದರ ಬಗ್ಗೆ ಗೊತ್ತಿದ್ದಿದ್ರೆ ನೀನು ಅಂತಹ ಕೆಲಸ ಮಾಡ್ತಾ ಇರ್ಲಿಲ್ಲ. ಈಗ ಪಶ್ಚಾತ್ತಾಪ ಪಡುವುದಕ್ಕಿಂತ ನಿಮ್ಮ ತಂದೆ ಬಂದ ದಾರಿಯಲ್ಲಿ ನೀನು ನಡಿಬೇಕು. ಮನುಷ್ಯನಿಗೆ ಮನುಷ್ಯತ್ವ ಎಷ್ಟು ಮುಖ್ಯ ಅನ್ನೋದನ್ನ ನಿನ್ನ ತಂದೆ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನೀನು ಪಾಲಿಸ್ಬೇಕು. ನಿನ್ನ ತಂದೆ ನನಗೆ ಚಿಕ್ಕ ಪುಟ್ಟ ಸಹಾಯ ಮಾಡಲಿಲ್ಲ. ಅವರು ನನಗೆ ಮಾಡಿರೋ ಸಹಾಯಕ್ಕೆ ನಾನು ನಿನಗೆ ಎಷ್ಟು ಮಾಡಿದ್ರು ಕಮ್ಮಿನೇ. ಇವತ್ತಿನಿಂದ ನಿನಗೆ ಯಾವುದರ ಅವಶ್ಯಕತೆ ಬಿದ್ರೂ ಮುಚ್ಚುಮರೆ ಇಲ್ಲದೆ ನನ್ನ ಹತ್ರ ಹೇಳು. ನೋಡು, ನಿನ್ನ ಮಕ್ಕಳ ಓದಿಗೆ ಬೇಕಾದಷ್ಟು ದುಡ್ಡನ್ನ ನಾನೇ ಕೊಡ್ತೀನಿ. ಅವರ ಓದಿನ ಜವಾಬ್ದಾರಿ ಕೂಡ ನಾನು ನೋಡ್ಕೊಳ್ತೀನಿ ಎಂದಾಗ ಅವರ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯ್ತು. ಅವರ ಮುಂದೆ ಕೈ ಮುಗಿದು ನಾನಲ್ಲಿದ್ದ ಎದ್ದು ಸೀದಾ ನನ್ನ ಕ್ಯಾಬಿನಿಗೆ ಬಂದೆ. ನನ್ನ ತಂದೆಯನ್ನು ನೆನೆದು ನನ್ನ ಮನಸ್ಸಿಗೆ ತುಂಬಾ ಪಶ್ಚಾತ್ತಾಪವಾಗ್ತಿತ್ತು. ಅವರಿದ್ದಾಗ ಅವರನ್ನ ಅರ್ಥ ಮಾಡ್ಕೊಳ್ದೆ ಅವರ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ. ಅವರಿಂದಾಗಿ ಇವತ್ತು ನನಗೆ ಹೊಸ ಜೀವನ ಸಿಕ್ಕಿದೆ. ಅಪ್ಪ ದೇವ್ರೆ, ನಾನು ನನ್ನ ತಂದೆ ಜೊತೆ ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ಎಂದು ಹೇಳಿ ನಾನು ನನ್ನ ಮನಸ್ಸಿನಲ್ಲಿ ಆ ದೇವರನ್ನ ನೆನೆದು ಬೇಡ್ಕೊಳ್ತಿದ್ದೆ. ಇದರಿಂದ ನನಗೆ ಅರ್ಥವಾಗಿದ್ದು, ನನ್ನ ತಂದೆ ಅವರ ಕೊನೆ ಕ್ಷಣದಲ್ಲೂ ತಂದೆ ತಾಯಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ. ಆದ್ರೆ ಮಕ್ಕಳಾಗಿ ನಾವು ಅವರನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಹಿಂದೆ ಉಳಿದು ಬಿಡ್ತೀವಿ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸ್ ಅನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.